ಅದ್ರ ಪಾಡಿಗೆ ಅದಾಗ್ತಾ ಅಲ್ಲಿ. ನನ್ನ ಮಕ್ಕಳು ಕ್ಲಾಕ್ ವೈಸ್ ಕೊಟ್ಬಿಟ್ಟವ್ರೆ. ಕಾಣಿಸ್ತೈತಾ ಕಾರ್ತಿಯಲ್ಲಿ? ಹೆಂಗಾಗ್ಬಿಟ್ಟಿದೆ, ಎಷ್ಟು ತಿಂಗಳಾಯ್ತು, ವರ್ಷ ಆಯ್ತು ಬರೋದು. ಎಲ್ಲ ಹೋಗ್ಬಿಟ್ಟೈತೆ. ಈ ಸ್ಕ್ರೂ ಬಿಚ್ಚಕ್ಕೆ ಯಾವ್ದು ತಗೊಂತೀಯಾ? ಇಲ್ಲೊಂದು ಇದು ಬರ್ತದೆ, ಫಿಲ್ಟರ್ ಅಲ್ಲ, ಒಂಥರ ಇಷ್ಟುದ್ದ ಬಾಕ್ಸ್ ಥರ ಬರ್ತದೆ, ಅದನ್ನು ತೆಗಿಬೇಕು. ಇದು ನೋಡ್ರಿ 8 mm ಅನ್ಕೋತೀನಿ ನೋಡ್ರಿ. ಚಿಕ್ಕದಾಯ್ತು. ಇಲ್ಲಿತಾ? ಹಾಂ, ಇದಾಗದೆ. ಇದಕ್ಕೆ ಹಾಕದಿ. ಆಕ್ಸಿಡೆಂಟ್ ಆಗಕ್ಕೆ ಮುಂಚೆ ಚೇಂಜ್ ಮಾಡಿಸಿದ್ನ, ಯಾವಾಗ ಮಾಡಿಸಿದ್ದೆ ಗೊತ್ತಿಲ್ಲ. ಈ ಥರ ಎಷ್ಟು ಕೊಟ್ಟೆ ಇದಕ್ಕೆ? ಆಗತ್ತೆ. ಬರ್ತಾಯಿದೆ ನೀಟಾಗೆ? ಅದ್ವೈತ್ ಬಾ ಇಲ್ಲಿ. ಅಲ್ಲಿ ವಿಡಿಯೋ ನೋಡು, ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ? ನನ್ನ ತಲೆ ಎಲ್ಲ ಏನೂ ಬರ್ತಿಲ್ಲ ಅಲ್ವಾ? ಚೂರು ಚೂರು ಬಂದರೆ ಓಕೆ. ಹಾಂ, ಎಲ್ಲ ಬಿಚ್ಬಿಟ್ಟು ಆಮೇಲೆ ತೆಗೆದ್ಬಿಟ್ಟು ಹಾಕ್ತೀನಿ. ಸಬಾಸ್. ವಿಡಿಯೋದಲ್ಲಿ ಯಾರು ಬೆಂಡ್ ಮಾಡಿಲ್ಲ. ಹಂಗೆ ಇರಲಿ, ಪರವಾಗಿಲ್ಲ. ನಿಧಾನಕ್ಕೆ ಬೀಳ್ತಾ ಇರ್ತದು. ಬೇಡ, ಎಲ್ಲ ಒಗಿಬೇಕು ಕುತ್ಕೊಂಡು ಇವಾಗ. ಮತ್ತೆ ಈ ರಬ್ಬರ್ ಕೊಡ್ಬೇಕಲ್ವ ಅವರು? ಅವನೇನು ಕೊಡ್ಲಿಲ್ಲಪ್ಪ, ಬರೀ ಆಯಿಲ್ ಫಿಲ್ಟರ್ ಮಾತ್ರ ಕೊಟ್ಟ.
ಒಂದು ವಿಡಿಯೋದಲ್ಲಿ ತೋರಿಸಿದ್ದ. ಅದೆಲ್ಲ ಪಾಸ್ ಮಾಡ್ತೀನಿ ಮೈತ್ರಿ ಎಡಿಟಿಂಗಲ್ಲಿ. ನೀವು ಯಾರೂ ಬಂದಿಲ್ಲ ಅಂದಿದ್ರೆ ನೀಟಾಗಿ ಮಾತಾಡ್ತಿದ್ದೆ, ಏನೇನೋ ತಲೆಗೆ ಬಂದಿತ್ತು, ಅದನ್ನೆಲ್ಲ ವಾಯ್ಸ್ ಓವರ್ ಕೊಡ್ತೀನಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹಾಂ, ಇದೇ ಹೇಳಿದ್ದು. ಈ ಆಯಿಲ್ ಏನು ಮಾಡೋದು, ಚೆಲ್ ಬಿಡೋದು ಎಲ್ಲರೂ ಹೋಗ್ಬಿಟ್ಟು ಹೇಗೆ ಯೂಸ್ ಆಗುತ್ತಾ? ಕರ್ಕೊಂಬರೋದಲ್ಲ ಪಾಪನೆಲ್ಲ. ಇನ್ನೂ ಆಯಿಲ್ ಐತಾ? ಬರಲಿ ನಿಧಾನಕ್ಕೆ. ಅಂಗಡಿ ಹುಡುಗಂಗೆ 50 ರೂಪಾಯಿ ಕೊಡಬೇಕು ಹೋಗ್ಬಿಟ್ಟು ಇವಾಗ. ಇದೆಲ್ಲೂ ಸಿಗ್ತಿಲ್ಲ 21. ನನ್ನ ಮಕ್ಕಳು ಗಾಡಿಲೂ ಬಿಟ್ಟಿಲ್ಲ 21ನ. ನಾನು ಕಾರ್ದು ಎಲ್ಲ ತೆಗೆದೆ, ಕಾರ್ದಲ್ಲೂ ಸಿಕ್ಕಲಿಲ್ಲ ಯಾವುದನ್ನು. ಯಾವ್ದಾಗ ಯಾರು ಬಂದಿದ್ದು? ನಮ್ಮವರೇ ಬಂದಿದ್ದ ಇಲ್ಲ ಲೋಕಲ್ಸು ಇಲ್ಲ ಯಾರು? ನಿಂದು ಕಾರ್ ಇದಾಯ್ತಲ್ಲ ಅವಾಗ. ಅಲ್ಲೇ ಸಿಗ್ನಲ್ ಅಂತ ಬಂದ, ಎರಡು ಗಾಡಿ ಫೋಟೋ ಹಿಡ್ಕೊಂಡ. ಆಗ ನಾಯಿ ಹೋಗ ನಡಿ ಅಂದ, ಹೋಗ ಅದೇನ್ ಮಾತಾಡ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಂಡಿದ್ರೆ ಅಂತ. ಸರಿ ಅಂದ್ಬಿಟ್ಟು ನಮ್ಮಂತ ಬಂದೆ. ಅವ್ನ ಆ ಗಾಡಿ ಸೈಡ್ ಹಾಕ್ತ, ಯಾಕಂದ್ರೆ ಬಿಯರ್ ಇತ್ತಲ್ಲ, ಅದರ್ ಸ್ಟೇಟ್ ಗಾಡಿ ಇತ್ತಲ್ಲ, ಚೆಕ್ ಮಾಡಕ್ಕ ಸೈಡ್ ಹಾಕೊಂಡ. ನಾನು ಹೋಗು ಅಂತ ಅಂದ, ನಂಗೆ ಹೋಗು ಅಂದಲ್ಲ ಅಂದ್ಬಿಟ್ಟು ಅನ್ಕೊಂಡು ನಾನು ಬಂದಿದ್ದೆ. ಆಮೇಲೆ ಫೋನ್ ಮಾಡ್ತಾ ಇರೋದು ಎಲ್ಲಿಗೆ ಹೋದೆ ಮತ್ತೆ? ನಾನು ಅದೇ ಕಸ್ಟಮರ್ಸ್ ಇದ್ದಲ್ಲ, ಡ್ರಾಪ್ ಮಾಡಿದೆ ಎಂಪ್ಲಾಯೀಸ್. ಅವ್ರಿಗೆ ಹೆಂಗೆ ಗೊತ್ತಾಯ್ತು ನೀನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಲ್ಲ ಅಂದ್ಬಿಟ್ಟು? ಯಾರು? ಪೊಲೀಸ್ಗೆ ಇವ್ರು ಹೇಳಿರೋದು. ಅವ್ರದ್ದು ಹೆಂಗೆ ಅವ್ರನ್ನೇ ನಂಬಿಟ್ಟು ಅವನು? CCTV ನೋಡ್ರಿ ಆದ್ರೂನಪ್ಪ ಸಿಗ್ನಲ್ ಅಲ್ಲಿ ನೀನು ಒಂದು ಗಾಡಿಯಿಂದ ಒಂದು ಗಾಡಿ 3 ಫೀಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಗುರು ಅವ್ನು ತಿಕ್ಲ ಥರ ಸಡನ್ ನಿಲ್ಸ್ಬಿಟ್ರೆ ನಾನೇನು ಮಾಡಲಿ ಅಂತ ಕೇಳಬೇಕಿತ್ತು. ಕೇಸ್ ಹಾಕ್ತಾನಂತೆ, ಹಾಕೊಳಪ್ಪ ನನಗೇನಂತೆ. ನಾನು ಇನ್ನು ಹಬ್ಬದಿನ ಯಾವ ಕೇಳಬೇಕಾಯ್ತು ನೀನು. ಸುಮ್ಮನೆ ಹೋಗಿ ದುಡ್ಡು ಕೊಟ್ಟು ಬಂದಿದ್ಯಾ? ನಾವೇ ಹೋಗಿ ಗುದ್ದಿದ್ರೆ ಅದೊಂಥರ. ಅವ್ನು ಸಡನ್ನಾಗಿ ಬ್ರೇಕ್ ಹಾಕೊಂಡ್ಬಿಟ್ರೆ ನಾವೇನು ಮಾಡೋಣ ಅದಕ್ಕೆ? ಸುಮ್ಮನೆ ಟೂರಿಸ್ಟ್ ಮಾಡ್ಕೊಂಡ್ಬರೋಣ ಆರಾಮಾಗಿ. ಅದೇ ಟೂರಿಸ್ಟ್ ಓಡಿಸೋದು ಯಾರು ಕಂಪ್ನಿ ಮಾಡೋದಿಲ್ಲ ಅಂತಾರೆ. ನಮ್ಮ ಮೊದಲೇ ಬಿದ್ದ ನತ್ತಿಗೆ ಹೊಡಿಬಿಡೋಣ ಅದಕ್ಕೆ ಬೇಡವಾ? ಅಣ್ಣ ಬೆಂಡ್ ಮಾಡಿದ್ರೆ ಇನ್ನೂ ಬರುತ್ತೆ. ಅದಾಗಿ ಅದು ನೋಡಿದೆ ಬೆಳಗ್ಗೆಯಿಂದ ವೀಡಿಯೋಸು. ಯಾರು ಜಾಸ್ತಿ ಏನೂ ಮಾಡೋಕ್ಕೆ ಹೋಗಿಲ್ಲ ಎಕ್ಸ್ಟ್ರಾ. ಅಂದರೆ ಅದು ಫ್ಲೆಶ್ ಮಾಡಬೇಕು. ಅರ್ಧ ಅಲ್ಲೇ ಬಿಟ್ಬಿಟ್ಟು ಲೈಟ್ ಆಫ್ ಮಾಡೋಣ. ಕಾಣಿಸ್ತದೆ. ಕೈಯೆಲ್ಲ ಇಲ್ಲೇ ತಗೊಂಬ, ಪಕ್ಷದಲ್ಲೆಲ್ಲ ಜಾಸ್ತಿ ಮಾಡೋದು.
ಅವ್ನಿಗೊಂದು ಹೇಳು. ದುಡ್ಡು ಮಾಡ್ತವನೆ ಮೈದ್ರಿ, ದುಡ್ಡು ಮಾಡ್ತವನೆ, ಬ್ಯುಸಿ ಆಗ್ಬಿಟ್ಟವನೆ. ನೋಡೋಣ ಯಾಕೆ Responsibility, that is called what it- ಮನೇಲಿ ಇಡಕ್ ಜಾಗ ಇಲ್ದಿರಾ ಈಗ ಅದೇ ಬೇರೆ ಕಡೆ ಹುಡುಕ್ತಾ ಇದ್ದೀನಿ. ನಿಮ್ಮ ಮನೇಲಿ ಜಾಗ ಇದ್ದೇ ಇದ್ರಿ ಇದು ಟೀ ಕುಡಿತೀಯಾ? ನಾವು ಉಲ್ಟಾ ಅದನ್ನ 5 ತೆಗ್ಸ್ಕೊಳ್ರಿ ಅದು ಲಾಕ್ ಹೆಂಗೆ ಹೇಳು? ಏಯ್ ಮೈತ್ರಿ, ಈ ಥರದ್ದೆಲ್ಲ ನಾವು ಯೂಸ್ ಮಾಡಿಲ್ಲ. ಉಲ್ಟಾ ನೋಡೋನು. ಹಿಂಗೆ ಅದು ಹಿಂಗೆ ಅಂದ್ರಲ್ಲ ಹಾಗೆ ಅದು ಕಾಸ್ಟರ್ ಆಯ್ತಾ ವಾಷರು ಬಿಡಿಸ್ಬಿಟ್ನಾ? ಆಯಿಲ್ ಒಳಗಡೆ ಬಿಡ್ತಾ ನೋಡ್ರಿ ಇದು ಬೀಳಲಿಲ್ಲ. ವಾಷರ್ ಇರಬೇಕು, ಬಟ್ ಅವ್ನು ಕೊಟ್ಟಿಲ್ವಾ? ಇಲ್ಲಿ ಒಳಗಡೆ ಬಿದ್ದೋಗ್ಬಿಟ್ಟಿದೆ. ವಾಶ್ ಮಾಡಕ್ಕೆ ಮುಖಕ್ಕೆಲ್ಲ ಬಳ್ಬಿಡ್ತೀನಿ ಕಿರ್ಚಾಡ್ತಿದ್ರೆ. ಬೆಳ್ಳಗೆ ಹಾಕಿ ಇನ್ನು ಹಾಕೋ. ಕೆಲಸ ಎಲ್ಲ ಹೆಂಗಿದೆ ಕರ್ತಿ? ಎರಡು ಮ್ಯಾನೇಜ್ ಆಗ್ತಿದೆ ಆರಾಮಾಗೆ? ನಿಮ್ಮದು ಲೊಕೇಶನ್ ಎಲ್ಲಿ ಬರೋದು? ನಿಮ್ಮದು ಕ್ಯಾಬ್ ಜಮೀನ ಇದು? ಹಾಂ, ಇಲ್ಲಿ ಗ್ಲೋಬಲ್ ವಿಲೇಜಲ್ಲಿ ನಮ್ಮ ಹುಡುಗ ಒಬ್ಬ ಎಚ್ಚರ ಆಗಿದ್ದಾನೆ. ಇಬ್ಬರು ಇದ್ದಾರಲ್ಲಿ. ಕ್ಯಾಬ್ಗ ಯಾವುದಕ್ಕೆ? ಹಾಂ, ಬಟ್ ಏನಂತಂದ್ರೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಲ್ಲ. ಅವ್ರದ್ದೆಲ್ಲ ಬರೀ ಮೆಟ್ರೋಯಿಂದ ಕರ್ಕೊಂಡು ಆಫೀಸ್ ಬರ್ಬೇಕಷ್ಟೇ. ಹಾಂ ಎರಡು ಬಿಲ್ಡಿಂಗ್ ಹಾಂ, ಏನೋ ಏನೋ ಟ್ರಿಪ್ ಸಿಗುತ್ತೆ ಅನ್ಸುತ್ತೆ. ಮೂರಲ್ಲ ಅವರಿಗೆ 4 ಹ್ಞೂ. ಅಪ್ಪ ಇನ್ನೂ ಇದೆ ಆಯಿಲ್. ಹ್ಞೂ, ವಿಡಿಯೋ ಆಗ್ತಿದೆ ಕರ್ತಿ. ನೈಟ್ ಕೂತ್ಕೊಂಡು ವಾಯ್ಸ್ ಓವರ್ ಕೊಡಬೇಕು. ಕರ್ತಿ ಪಾಸ್ ಮಾಡಿ.
ಮುಂದೆ ಬನ್ನಿ. ಮುಂದಕ್ಕೆ ಅದ್ವೈತ್ ಬಾಯ್ಲೆ. ಅದು ಬಟ್ಟೆ, ಈ ಬಟ್ಟೆ ಇಲ್ಲಿದೆಯಲ್ಲ ಪಿಂಕ್ ಕಲರ್ದು, ಮತ್ತೆ WD-40 ಕೊಡು, ಹುಡ್ಕೋ ಎಲ್ಲಿದೆ ನೋಡು. ಬಿಡು ಬಂತು, ನಿನಗೆ ಹೇಳಿದ್ದು ಇಲ್ಲಿ ಬಂದು ನೋಡ್ಕೋ ಎಲ್ಲಾನು ಅಂತ. ನೀನು ಬೈಕ್ ತೊಗೊಂಡ್ರೆ ಏನು ಮಾಡ್ತೀಯ ಆಮೇಲೆ? ಅವ್ನು ಬೈಕ್ ತಗೊಂಡಷ್ಟೊತ್ತಿಗೆಲ್ಲ ಎಲೆಕ್ಟ್ರಿಕ್ ಅಣ್ಣ. ನಾಳೆ ಬೆಳಿಗ್ಗೆ ಚೈನ್ ಲೀವ್ ಮಾಡ್ತೀನಿ. ಚೈನ್ ವಾಶ್ ಮಾಡ್ರಿ. ಅದಕ್ಕೆ ಇವತ್ತು ಟೈಮ್ ಆಗೋಯ್ತು. ಇದೊಂದು ವಿಡಿಯೋ, ನಾಳೆ ಚೈನ್ ಕ್ಲೀನ್ದು ಒಂದು ವಿಡಿಯೋ. ಚೈನ್ ಕ್ಲೀನಾಗಿ ವಾಶ್ ಮಾಡಿ ಆಮೇಲೆ ಹೊಸದಾಕ್ರಿ. ಇದೆಯಾ ಅದು ಜೊತೆಲಿ ಬಂದಿರುತ್ತಾ? ಅದು ಕೊಟ್ಟವನಲ್ಲ. ಅದ್ವೈತ್ ಆಯಿಲ್ ಕೊಡೋದು ಡಬ್ಬ, ಆಯಿಲ್ದು ಡಬ್ಬ ಇದೆಯಲ್ಲ, ಈ ಕಡೆ ತಗೊಂಬ. ಇಡೋಲಿ. ಓ ಅದಿಲ್ಲ, ಅದರಲ್ಲೇ ಇರಬೇಕು. ಏನು ಮಾಡೋದು ಅದಕ್ಕೆ ಐಡಿಯಾ? ಏನು ವಾಟರ್ ಬಾಟಲ್ ಇದೆಯಾ? ಎಲ್ಲ ಆಗಲ್ಲ. ವಾಟರ್ ಬಾಟಲ್ ಕಟ್ ಮಾಡ್ಬಿಟ್ಟು ಹಾಕ್ಬೋದು. ಆಗಲ್ಲ. ಕ್ಯಾಪ್ ಅದು ಚಿಕ್ಕ ಫನಲ್ ಟೈಪ್ ಇಲ್ಲ, ಅದೊಂದು ಮನೆಯಲ್ಲೇ. ರಟ್ನೆ ಕರು ಮಾಡ್ಬಿಟ್ಟು ಹಾಕ್ಬಿಡ್ತೀನಿ ಬಿಡು. ಇಲ್ಲಾಂದ್ರೆ ರಟ್ಟು ಕರು ಮಾಡ್ಬಿಟ್ಟು ಮೈತ್ರಿನ್ ಕೇಳಬೇಕು. ಅವಾಗ ರೆಕಾರ್ಡ್ ಹಾಕೋದು, ಸುಮ್ಮನೆ ಆಗಲ್ಲ ಅದು. ತಗೋ ಈ ಕಡೆಯಿಂದ ಬಾ. ಸುಮ್ಮನೆ ಇದನ್ನ ಹಿಡ್ಕೋ ಅಮ್ಮ, ನೀರು ಬೀಳಬಾರ್ದು ಅಷ್ಟೇ ಅದಕ್ಕೆ. ಬೀಳಿಸ್ಬೇಡ, ಸುಮ್ಮನೆ ಇರು. ಹಂಗೇನೆ ತಗೋ.
ಅಲ್ಲಿ ಬಂದು ವಿಡಿಯೋದಲ್ಲಿ ನೋಡಿ ಏನು ಕಾಣಿಸ್ತಿದೆ ಹೇಳಿ ನನಗೆ. ನಿಧಾನಕ್ಕೆ ಈ ಡಬ್ಬ ಕಾಣಿಸ್ತಿದ್ಯಾ? ನನ್ನ ತಲೆ? ಓಕೆ ಓಕೆ ಓಕೆ, ಬೇಡ ಬೇಡ ಬಿಡು, ಏನು ಮಾಡಬೇಡ ಅಲ್ಲಿ. ಒಂದಲ್ಲಿಟ್ಟಿದ್ದಾರೆ ಅಪ್ಪ, ಒಂದಲ್ಲಿಟ್ಟಿದ್ದಾರೆ ತೂಗ್ ಮಾಡ್ಲಾ? ಇಷ್ಟು ಮಿಕ್ಸ್ ಇಲ್ಲ ತಂತು 2.5 ಅಲ್ಲಿ ಫುಲ್ ಡ್ರೈ ಮಾಡಿಲ್ಲ, ಫುಲ್ಲು? ಹಾಂ, ಫುಲ್ ತೆಗೆದುಬಿಟ್ಟಿದ್ದೆ. ಇನ್ನೊಂದು ಸ್ವಲ್ಪ ಹಾಕಿ. ಇದು ಕಾಣಿಸಿದ್ಯಾ? ಒಂದು ಫೋನ್ ಇದೆಯಾ ನಿಂದು? ನಾನೇನು ಹೇಳೋದಂದ್ರೆ ಇಲ್ಲಿಗೆ ಬರೋವರೆಗೂ ಇದಿಷ್ಟು ಹಾಕ್ಬಿಡಿ. ಫುಲ್ಲು ಡ್ರೈನ್ ಮಾಡಿದ್ದೀರಾ ಅಂದರೆ ಅದು ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಆಗ್ತದೆ. ಸಾಕು ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರ್ ತಂದಿರಲಿಲ್ಲ, ಅದೊಂದು ತರಬೇಕಿದ್ದು ಮರ್ತುಬಿಟ್ಟೆ. ಸಾಕಲ್ವಾ? ಇಲ್ಲ ಆಮೇಲೆ ಬೇಕಾದ್ರೆ ಟಾಪ್ ಅಪ್ ಮಾಡ್ಕೊ. ಅದು ಯಾವ ಬೇಕಾದ್ರೂ ಟಾಪ್ ಅಪ್ ಹಾಕೋಬೋದಲ್ವಾ? ಇದು ಅವ್ನು ಕೊಟ್ಟಿದ್ದು 10,000ವರೆಗೂ ಏನು ಚೇಂಜ್ ಮಾಡೋದು ಬೇಡ ಅಂತ. ಕೊಡಪ್ಪ. ಎಲ್ಲೋಗಿದ್ದು ಇವತ್ತು? ಎಲ್ಲಿ ಬರೋದು? ಹಾಂ, ಅಂದರೆ ಕರ್ನಾಟಕದಲ್ಲೇ ಅಲ್ವಾ? ಕೂಡ ಇದು ಆಯಿಲು, ಆಯಿಲ್ ಫಿಲ್ಟರು ಅಂದರೆ ಏರ್ ಫಿಲ್ಟರು ಮಾಡಬೇಕಾ? ನಾಳೆ ಮಾಡ್ತೀನಿ, ನಾಳೆ ಚೈನ್ ಲೂಬ್ ಮಾಡ್ತೀನಿ, ಅವಾಗ ಮಾಡ್ತೀನಿ. ತಗೋ ಚಿನ್ನ, ಕಡೆ ಇಡು, ಅಲ್ಲಿಡು, ಇದ್ರ ಮೇಲೆ, ಅಲ್ಲಿ ಕೆಳಗಡೆ ರಟ್ಟು ಮೇಲೆ.